ಕಳೆದ 15 ದಿನದಿಂದನೂ ನಿರಂತರವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಇರತಕ್ಕಂತ ನಾಯಕರುಗಳು ಒಂದು ಸಂಸ್ಕೃತಿಯನ್ನ ಪ್ರಾರಂಭ ಮಾಡಿದ್ದಾರೆ. ಏನು ಕುಕ್ಕರು ತವಾ ಮೂಗ್ನತ್ ಕೊಡ್ತಕ್ಕಂಥದ್ದು ಈ ರೀತಿ ಅವರವರದೇ ರೀತಿನಲ್ಲಿ ಜೊತೆಯಲ್ಲಿ ಸುಮಾರು 11 ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ ಏನು ಕಾರ್ಡ್ಗಳನ್ನ ಕೊಟ್ಟು ಗಿಫ್ಟ್ ಕಾರ್ಡ್ಗಳಂತಕ್ಕಂಥದ್ದು ಕೊಟ್ಟು 5,000 ಕೂಪನ್ ಇದೆ. ಇದರಲ್ಲಿ ನಮ್ಮನ್ನ ನೀವು ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಈ ಕೂಪನ್ ಈ QR ಕಾರ್ಡ್ನ ತೋರಿಸಿದ್ರೆ ನಿಮ್ಗೆ ರೇಷನ್ ತಗೊಳ್ತಕ್ಕಂಥದಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಬಹುತೇಕ ಬಹಳ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮುಗ್ಧ ಮತದಾರರ ಒಂದು ಮತ ಸೆಳೀತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ದಿಕ್ಕನ್ನ ತಪ್ಪಿಸಿರ್ತಕ್ಕಂಥದ್ದು ಇದೊಂದು ಇತಿಹಾಸ. ಹಾಗಾಗಿ ಮತ್ತೊಮ್ಮೆ ಕಳೆದ 15 ದಿನದಿಂದನೂ ನಿರಂತರವಾಗಿ ಈ ರೀತಿ ಕುಕ್ಕರ್ ಕೊಡ್ತಕ್ಕಂಥದ್ದು ಸಂಸ್ಕೃತಿ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಆರೋಹಳ್ಳಿ ಭಾಗದಲ್ಲಿ ಅದ್ಯಾವುದೋ ಕುಕ್ಕರ್ ಫ್ಯಾಕ್ಟ್ರಿ ಇಲ್ಲೇ ಕುಮಾರಣ್ಣ ಹೇಳ್ತಾರೆ ನಮ್ಮ ಮರ್ತೆ ಸ್ಟವ್ ಕ್ರಾಫ್ಟ್ ಇಲ್ಲೇ ಇದಾರೆ ನೋಡಿ ನಮ್ಮ ಆರೋಹಳ್ಳಿ ಭಾಗದ ಲೀಡರು. ಸ್ಟವ್ ಕ್ರಾಫ್ಟ್ ಅಂತಕ್ಕಂಥದ್ದು ಸ್ಟವ್ ಕ್ರಾಫ್ಟ್ ಲಿಮಿಟೆಡ್ ಇಲ್ಲಿಂದ ಸುಮಾರು 10 ಲಕ್ಷ ಕುಕ್ಕರ್ನ ಈಗಾಗಲೇ ಆರ್ಡರ್ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಬಹುತೇಕ 4 ಲಕ್ಷ ಕುಕ್ಕರ್ಗಳನ್ನ ಹಂಚಿದ್ದಾರೆ. ಮೊನ್ನೆ ದಿನ 2 ದಿನಗಳ ಹಿಂದೆ ನಮ್ಮ ಮರಳವಾಡಿ ಭಾಗದಲ್ಲಿ ಮರಳವಾಡಿ ಹೋಬಳಿನಲ್ಲಿ ನಮ್ಮ ನಾಯಕರುಗಳು ನಮ್ಮ ಕಾರ್ಯಕರ್ತರುಗಳು ಅವರ ಗಮನಕ್ಕೆ ಬಂದ ಸಂದರ್ಭದಲ್ಲಿ 2 ಲಾರಿಗಳನ್ನ ಅವರೇ ಸ್ವತಃ ಸೀಸ್ ಮಾಡಿ ಇದನ್ನ ಇವತ್ತು ಮಾಧ್ಯಮದ ಮುಂದೆ ಇಟ್ಟಿರ್ತಕ್ಕಂಥದ್ದು ಮಾನ್ಯ ಕುಮಾರಣ್ಣ ಅವರು ನೀವು ನೋಡಿದ್ದೀರಿ. ಇಲ್ಲಿ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಯಾವ ರೀತಿ ಫೇರ್ ಆಗಿ ಚುನಾವಣೆ ಮಾಡ್ತಾ ಇದೆ, ಯಾವ ರೀತಿ ನ್ಯಾಯಯುತವಾಗಿ ಚುನಾವಣೆ ಮಾಡ್ತಾ ಇದೆ ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ ಇವತ್ತು ನಮ್ಮಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಹಾಗಾಗಿ DC ಅವ್ರ ಜೊತೆ ಮಾತಾಡಿದಂತ ಸಂದರ್ಭದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ನ ಕಳಿಸಿ ಇಲ್ಲ ಇಲ್ಲಿ ಯಾವುದೇ ರೀತಿ ಕುಕ್ಕರ್ನ ಹಂಚಿಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು DC ಅವರು ಕೂಡ ಬಹಳ ಅತ್ಯಂತ ಉದ್ದಟತನದಿಂದ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಇದನ್ನೆಲ್ಲ ಗಮನಿಸಿದಾಗ ಇವತ್ತೇನು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದ್ದಾರೆ, ಸರ್ಕಾರವನ್ನ ಸಂಪೂರ್ಣವಾಗಿ ಅವರ ಹತೋಟಿಗೆ ತಗೊಂಡು ಇವತ್ತು ಈ ರೀತಿಯಾದಂತ ಒಂದು ಕಾರ್ಯಗಳಿಗೆ ಇವತ್ತು ಪ್ರಚೋದನೆಯನ್ನ ಏನು ಕೊಡ್ತಾ ಇದ್ದಾರೆ. ದಯಮಾಡಿ ನಾನು ಚುನಾವಣಾ ಆಯೋಗಕ್ಕೆ ತಮ್ಮ ಮಾಧ್ಯಮದ ಮೂಲಕ ಮನವಿಯನ್ನ ಮಾಡ್ತೇನೆ. ದಯಮಾಡಿ ಇವತ್ತು ನ್ಯಾಯಯುತವಾಗಿ ಧರ್ಮದಲ್ಲಿ ಚುನಾವಣೆ ಆಗಲಿ. ಈ ರೀತಿಯಾದಂತ ಅನ್ಯಾಯ ಮಾಡ್ಕೊಂಡು ಜನಗಳಿಗೆ ದಿಕ್ತಪ್ಸ್ಕೊಂಡಂತದ್ದು ಮಾಡಿದ ಸಂದರ್ಭದಲ್ಲಿ ಇವತ್ತು ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಡಾಕ್ಟರ್ CN ಮಂಜುನಾಥ್ ಸಾಹೇಬರು NDA ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದವ್ರಿಗೆ ಒಂದು ಪ್ರಶ್ನೆ ಕೇಳ್ತೇನೆ. ಕಳೆದ ಬಾರಿ ಚುನಾವಣೆಗೆ ಇವತ್ತು ಮತ ಹಾಕ್ಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ರಚನೆ ಮಾಡಬೇಕು, ಜನಗಳ ದಿಕ್ತಪ್ಸ್ತಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತೇನು ಅವರು ಕಾರ್ಡ್ಗಳನ್ನ ಹಂಚಿದ್ರು, ಇವತ್ತು ತವಾಗಳನ್ನ ಕೊಟ್ರು. ಇವತ್ತು ನಾನು ಪ್ರಶ್ನೆ ಕೇಳ್ತೇನೆ, 5 ಗ್ಯಾರಂಟಿಗಳನ್ನ ಇವತ್ತು ನೀವು ಸರ್ಕಾರದ ಕಡೆಯಿಂದ ಕೊಟ್ಟಿದ್ದೀರಲ್ಲ, ಈಗಲೂ ಕೂಡ ನಿಮ್ಗೆ ಒಳಗಡೆಯಿಂದ ಕಾನ್ಫಿಡೆನ್ಸ್ ಇಲ್ವೇ ಚುನಾವಣೆಯಲ್ಲಿ ಜನ ನಿಮ್ಗೆ ಮತ ಹಾಕ್ತಾರೆ ಅಂತ? ಈಗಲೂ ಇದನ್ನೇ ಮುಂದುವರಿಸಬೇಕಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.